ಹಾಸನದ ಆದಿದೇವತೆ ಹಾಸನಾಂಬಿಯ ದೇವಿಯ ದರ್ಶನಕ್ಕೆ ನೂರಾರು ಸಂಖ್ಯೆಯಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೋ ನಿಮಗೆಲ್ಲ ಗೊತ್ತೇ ಇದೆ. ಇದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಕೂಡ ಹಾಸನಾಂಬಿಯ ದರ್ಶನವನ್ನ ಪಡೆದರು. ಈ ವೇಳೆ ಅವರು ಪಠಿಸಿದ ಒಂದು ಮಂತ್ರ ಇದೆಯಲ್ಲ, ಅದು ನಾನಾ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಅವರು ಏನೇ ಮಾಡಿದ್ರು, ಕೂತ್ರು, ನಿಂತರು, ಕೆಮ್ಮಿದ್ರು, ನೋಡಿದ್ರು, ಈಗ ಅದು ಸುದ್ದಿ. ಈಗ ಅವ್ರ ಬಾಯಲ್ಲಿ ಬಂದಂತಹ ಒಂದು ಮಂತ್ರ ತುಂಬಾ ಪವರ್ಫುಲ್ ಮಂತ್ರ. ಇದ್ರ ಬಗ್ಗೆ ವ್ಯಾಖ್ಯಾನಗಳಾಗೋಕೆ ಸ್ಟಾರ್ಟ್ ಆಗಿದೆ. ಏನಾಗಿದೆ ಹಾಗಾದ್ರೆ ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ಖಡ್ಗಮಾಲ ಸ್ತೋತ್ರವನ್ನ ಡಿ.ಕೆ. ಶಿವಕುಮಾರ್ ಪಠಿಸಿದ್ದಾರೆ. ಖಡ್ಗಮಾಲ ಸ್ತೋತ್ರ, ಶತ್ರುವಿನ ಮೇಲೆ ವಿಜಯ ಸಾಧಿಸೋದಕ್ಕೆ ಖಡ್ಗಮಾಲ ಸ್ತೋತ್ರವನ್ನ ಪಠಿಸಲಾಗುತ್ತೆ. ಸಿಎಂ ಆಗುವ ಮಹತ್ವಾಕಾಂಕ್ಷೆಯನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೊಂದಿರೋದು ಗೊತ್ತೇ ಇದೆ. ಹೀಗಾಗಿ ಅವರು ಹೋದಲ್ಲಿ ಬಂದಲ್ಲಿ ಸುದ್ದಿಯ ಕೇಂದ್ರ ಬಿಂದು ಆಗಿದ್ದಾರೆ. ಈ ಟೈಮ್ನಲ್ಲಿ ಅವರ ಬಾಯಿಂದ ಬಂದಂತಹ ಈ ಮಂತ್ರ, ಹಾಸನಾಂಬೆ ಗರ್ಭಗುಡಿಯಲ್ಲಿ ಪತ್ನಿ ಜೊತೆಗೆ ಪೂಜೆಯನ್ನು ಸಲ್ಲಿಸಿದ್ರು. ನಾರಾಯಣಿ ನಮಸ್ಕಾರ ಮಂತ್ರದ ಮೂಲಕ ಪೂಜೆ ಮಾಡಿದ್ರು ಅರ್ಚಕರು. ವಿಜಯಿ ಶ್ರೇಯಸ್ಸು ಸಿಗಲಿ ಅಂತ ಪಠಿಸುವ ದುರ್ಗಾ ಸಪ್ತಸ್ತುತಿಯ ಮಂತ್ರ ಡಿಕೆ ಪೂಜೆ ವೇಳೆ ಬಲಗಡೆಯಿಂದ ದೇವರ ಮೇಲಿದ್ದಂತಹ ಹೂವು ಬಿದ್ದಿದೆ. ಅದರ ಅರ್ಥ ಒಂದು ಒಳ್ಳೆಯದಾಗುತ್ತೆ, ಪಾಸಿಟಿವ್ ಆಗುತ್ತೆ ಅನ್ನೋದು ಆಸ್ತಿಕರ ನಂಬಿಕೆ. ಈಗ ಒಂದು ಸಂಕಲ್ಪ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಈಡೇರಿತು ಅಂದರೆ ಬಲಗಡೆಯಿಂದ ಹೂ ಬಿದ್ದಾಗ ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ದೇವಸ್ಥಾನದ ಒಳಗೆ ಅವ್ರು ಪೂಜೆ ಮಾಡುವಂತಹ ಸಂದರ್ಭ ಇದು. ಖಡ್ಗಮಾಲ ಮಂತ್ರ ಅಥವಾ ಸ್ತೋತ್ರದ ಬಗ್ಗೆ ನಿಮಗೆ ಹೇಳಲೇಬೇಕು. ಆಧ್ಯಾತ್ಮಿಕ ಮತ್ತು ಭೌತಿಕ ಬೆಳವಣಿಗೆಗೆ ಈ ಖಡ್ಗಮಾಲಾ ಸ್ತೋತ್ರ ಅದ್ಭುತವಾದಂತಹ ಶಕ್ತಿ ಅಂತ ನಂಬಲಾಗುತ್ತೆ. ನಕಾರಾತ್ಮಕ ಶಕ್ತಿಗಳಿಂದ ಮತ್ತು ಅಪಾಯಗಳಿಂದ ಇದು ರಕ್ಷಿಸುತ್ತೆ ಈ ಮಂತ್ರ ಪಠಣೆ ಆಗೋದ್ರಿಂದ ಅಂತ. ಪ್ರಯೋಜನ ಏನು ಅಂತ, ಆಮೇಲೆ ಆಧ್ಯಾತ್ಮಿಕ ಬೆಳವಣಿಗೆ, ಇಚ್ಛೆಗಳ ಪೂರೈಕೆ, ಕರ್ಮಶುದ್ಧಿ ಮತ್ತು ಮೋಕ್ಷ, ಮಾನಸಿಕ ಶಾಂತಿ ಸಿಗುತ್ತೆ ಅನ್ನೋದು ನಂಬಿಕೆ. ಆಮೇಲೆ ಶತ್ರುಗಳ ವಿರುದ್ಧ ಅತೀಂದ್ರಿಯ ಶಕ್ತಿಯ ಆಯುಧ ಲಭ್ಯ ಆಗುತ್ತೆ ಅಂತ. ಅಂದರೆ ಒಂದು ಇನ್ವಿಸಿಬಲ್ ವೆಪನ್ನು ನಮ್ಮನ್ನು ರಕ್ಷಿಸುತ್ತೆ ಈ ಸ್ತೋತ್ರ ಪಠಣೆಯಿಂದ ಅನ್ನೋದು ಒಂದು ನಂಬಿಕೆ ಆಸ್ತಿಕ ವರ್ಗದ್ದು. ಎರಡು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಒಂದು ಖಡ್ಗಮಾಲ ಸ್ತೋತ್ರದ ಪಠಣೆಯನ್ನ ಅವ್ರು ಮಾಡಿದ್ರು ಅಂತ ನಾವು ಹೇಳ್ತಾ ಇದ್ದೀವಿ ನಿಮಗೆ, ಆ ಸಂದರ್ಭದ ದೃಶ್ಯ. ಇನ್ನೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಪೂಜೆ ಮಾಡಿಸ್ತಾ ಇದ್ರೆ ಆ ವೇಳೆ ದೇವರ ಬಲಗಡೆಯಿಂದ ಪೂಜೆ ಬಿದ್ದಿದೆ, ಹೂ ಬಿದ್ದಿದೆ. ಸೊ ಇದು ಅರ್ಥ ಏನು, ಒಳ್ಳೇದಾಗುತ್ತೆ ಅಥವಾ ಸಂಕಲ್ಪ ಈಡೇರುತ್ತೆ ಅನ್ನೋ ಮುನ್ಸೂಚನೆ ಅಂತ ವ್ಯಾಖ್ಯಾನಗಳಾಗ್ತಾ ಇದೆ. ಸಾಮಾನ್ಯವಾಗಿ ಪೂಜೆ ಮಾಡಿಸ್ಬೇಕಾದ್ರೆ ಹೂ ಬೀಳಲಿ ಅನ್ನೋದೇ ಭಕ್ತಾದಿಗಳ ನಂಬಿಕೆ ಇರುತ್ತೆ. ಅಂದರೆ ದೇವ್ರದೊಂದು ಆಶೀರ್ವಾದ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಅದು ತಲತಲಾಂತರದಿಂದ ನಂಬಿ ಬಂದ ಪದ್ಧತಿ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ. ಅವರು ದಂಪತಿ ಸಮೇತ ಗರ್ಭಗುಡಿಯ ಆವರಣದಲ್ಲಿ ಇರಬೇಕಾದ್ರೇ ಆಶೀರ್ವಾದ ಕರುಣಿಸಿದಂತಿತ್ತು ಬಿದ್ದಂತಹ ಹೂವು. ನಾನು ಹೇಳ್ತಿದ್ದೆ ನಿಮಗೆ, ದೈವಿಕ ಅನುಗ್ರಹ ಸಿಗುತ್ತೆ ಈ ಖಡ್ಗಮಾಲ ಸ್ತೋತ್ರದ ಪಠಣೆಯಿಂದ ಅಂತ. ಈ ಋಣಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿಗಳು ಅಥವಾ ಯಾರೋ ಮಾಟ ಮಂತ್ರ ಮಾಡಿಸಿದ್ರೆ ಅದೆಲ್ಲ ತಡೆ ಹಾಕ್ದಂಗೆ ಅಥವಾ ಹೋದಂಗೆ ಅಂತ ಅತೀಂದ್ರಿಯ ಖಡ್ಗಗಳ ಮಾಲೆಯನ್ನು ಒದಗಿಸುತ್ತೆ ಅಂತ. ಅದಕ್ಕೆ ಅದರ ಹೆಸರೇ ನೋಡಿ, ಖಡ್ಗಮಾಲ ಸ್ತೋತ್ರ ಅಂತ. ಅತೀಂದ್ರಿಯ ಖಡ್ಗಗಳು ನೋಡಿ, ಎಂಥ ಅದ್ಭುತ ನಂಬಿಕೆ ಸನಾತನ ಧರ್ಮದಲ್ಲಿ ಅಂತ.